ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನ ಇರಾನ್ ಹಾಗೂ ಅಮೆರಿಕ ನಡುವೆ ಸಂಧಾನ ಮಾಡಿಸೋ ಮೂಡಲಿದೆ. ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ್ ಒಂದು ಕಡೆ ಸೌದಿ ಅರೇಬಿಯಾಗೆ ಪಾಕಿಸ್ತಾನದ ಸೈನಿಕರನ್ನು ಬಾಡಿಗೆ ಕೊಡ್ತಾ ಇದ್ದಾನೆ, ಮತ್ತೊಂದು ಕಡೆ ಇರಾನ್ಗೆ ಭೇಟಿ ಕೊಟ್ಟು ಅಲ್ಲಿನ ಅಧ್ಯಕ್ಷ ಪೆಜೆಶ್ಕಿಯಾನ್ ಜೊತೆ ಯುದ್ಧ ನಿಲ್ಲಿಸೋ ಮಾತುಗಳನ್ನು ಆಡ್ತಾ ಇದ್ದಾನೆ. ಹೀಗೆ ಪಾಕಿಸ್ತಾನ ಬ್ರೋಕರೇಜಲ್ಲಿ ನಿರತವಾಗಿರುವಾಗಲೇ ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನದ ಸೇನೆಯನ್ನು ಟಾರ್ಗೆಟ್ ಮಾಡಿಕೊಂಡು ಜಾಫರ್ ಎಕ್ಸ್ಪ್ರೆಸ್ ರೈಲಿನ ಮೇಲೆ ದಾಳಿಯಾಗಿದೆ. ಸುಮಾರು 25ಕ್ಕೂ ಹೆಚ್ಚು ಪಾಕಿಸ್ತಾನಿ ಸೈನಿಕರು ಆ ದಾಳಿಯಲ್ಲಿ ಸಾವಿಗೀಡಾಗಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು, 100ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಈ ರೈಲಲ್ಲಿ ಪಾಕಿಸ್ತಾನದ ಸೈನಿಕರು ಪ್ರಯಾಣ ಮಾಡ್ತಾ ಇದ್ರು, ತಮ್ಮ ಕುಟುಂಬಗಳ ಜೊತೆ ಪೇಶಾವರದ ಕಡೆಗೆ ಹೋಗ್ತಾ ಇದ್ರು. ಆ ರೈಲಿನ ಮೇಲೆ ಬಲೂಚ್ ಲಿಬರೇಷನ್ ಆರ್ಮಿ ದಾಳಿ ಮಾಡಿದೆ. ಹಾಗಾದ್ರೆ ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ, ಆ ದಾಳಿಯ ರೀತಿ ಹೇಗಿತ್ತು ಮತ್ತು ಅದರ ಹಿಂದಿನ ಕಾರಣಗಳೇನು, ಬನ್ನಿ ನೋಡೋಣ. ಪಾಕಿಸ್ತಾನದ ಸೇನೆಗೆ ಈ ಬಾರಿ ಬಕ್ರೀದ್ ಖುಷಿ ಇಲ್ಲದ ಹಾಗೆ ಬಲೂಚ್ ಲಿಬರೇಷನ್ ಆರ್ಮಿ ಮಾಡ್ತಾ ಇದೆ. ಬಕ್ರೀದ್ ಹಬ್ಬವನ್ನು ಶಾಂತಿ, ತ್ಯಾಗ, ಕರುಣೆ ಹಾಗೂ ಬಲಿದಾನದ ನೆನಪಲ್ಲಿ ಆಚರಿಸ್ತಾರೆ. ಜಗತ್ತಿನಾದ್ಯಂತ ಅವತ್ತು ಲಕ್ಷಾಂತರ ಪ್ರಾಣಿಗಳ ಕುರ್ಬಾನಿ ನಡೆಯುತ್ತೆ. ಮೊನ್ನೆ ಪಶ್ಚಿಮ ಬಂಗಾಳದಲ್ಲಿ ರಾಜಕಾರಣಿಯೊಬ್ಬ, ನಾವು ಯಾವ ಪ್ರಾಣಿಯನ್ನು ಬೇಕಾದರೂ ಬಲಿ ಕೊಡ್ತೀವಿ, ಬಲಿ ಕೊಡೋದು ಸಾವಿರಾರು ವರ್ಷಗಳಿಂದ ಆಚರಿಸಿಕೊಂಡು ಬರ್ತಾ ಇರೋ ಪದ್ಧತಿ, ಅದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ದ. ಯಾವ ಪ್ರಾಣಿಯನ್ನು ಬೇಕಾದರೂ ಬಲಿ ಕೊಡಬಹುದು ಅನ್ನೋ ಪಶ್ಚಿಮ ಬಂಗಾಳದ ಈ ಮುಸ್ಲಿಂ ನಾಯಕನ ಮಾತುಗಳನ್ನು ಬಲೂಚ್ ಲಿಬರೇಷನ್ ಆರ್ಮಿ ಕೇಳಿಸ್ಕೊಳ್ತೋ ಏನೋ. ಈಗೇನು ಸೋಷಿಯಲ್ ಮೀಡಿಯಾದ ಕಾಲ, ಸುಮ್ಮನೆ ಹಿಂಗೆ ಏನಾದರೂ ಹೇಳಿಬಿಟ್ರು ಅದು ಇಡೀ ಜಗತ್ತನ್ನು ಕ್ಷಣಗಳಲ್ಲಿ ಸುತ್ತಾಕೊಂಡು ವಾಪಸ್ಸು ಬಂದ್ಬಿಡುತ್ತೆ. ಸೊ ಅಲ್ಲಿ ಯಾವ ಪ್ರಾಣಿಯನ್ನು ಬೇಕಾದರೂ ಬಲಿ ಕೊಡಬಹುದು ಅನ್ನೋದಾದರೆ, ಪಾಪ ಕುರಿ, ಕೋಳಿ, ಒಂಟೆಯಂಥ ನಿರುಪದ್ರವಿ ಪ್ರಾಣಿಗಳನ್ನೇ ಯಾಕೆ ಬಲಿ ಕೊಡಬೇಕು, ಕೊಡೋದೇ ಆದರೆ ಪಾಕಿಸ್ತಾನದ ಸೈನಿಕರನ್ನೇ ಕೊಟ್ಟು ಬಿಡೋಣ ಅಂತ ಲಿಬರೇಷನ್ ಆರ್ಮಿ ಡಿಸೈಡ್ ಮಾಡಿದ ಹಾಗೆ ಕಾಣ್ತಾ ಇದೆ. ಸೊ ಕ್ವೆಟಾದಿಂದ ಪೇಶಾವರಕ್ಕೆ ಹೋಗ್ತಾ ಇದ್ದ ರೈಲಿನ ಮೇಲೆ ಅವರು ದಾಳಿಯನ್ನು ಮಾಡಿದ್ದಾರೆ. ಭಾನುವಾರ ಜಾಫರ್ ಎಕ್ಸ್ಪ್ರೆಸ್ಸಲ್ಲಿ ಒಂದಷ್ಟು ಬೋಗಿಗಳನ್ನು ಪಾಕಿಸ್ತಾನದ ಸೈನಿಕರಿಗಾಗಿಯೇ ಮೀಸಲಿಡಲಾಗಿತ್ತು. ಅದರಲ್ಲಿ ಸೈನಿಕರು, ಅವರ ಕುಟುಂಬ ಸದಸ್ಯರು ಕ್ವೆಟಾದಿಂದ ಪೇಶಾವರಕ್ಕೆ ಹಾಗೆ ಬೇರೆ ಬೇರೆ ಕಡೆಗಳಿಗೆ ಹೋಗ್ತಾ ಇದ್ರು. ಬಕ್ರೀದ್ ಹಬ್ಬದ ರಜೆಗೆ ಹೋಗ್ತಾ ಇದ್ದ ಸೇನಾಪಡೆ ಅದು. ಆ ರೈಲು ಬೆಳಗ್ಗೆ ಕ್ವೆಟಾ ಬಿಟ್ಟಿದೆ. ಸ್ವಲ್ಪ ಮುಂದೆ ಚಮನ್ ಘಾತಕ್ ಅನ್ನೋ ರೈಲ್ವೆ ಕ್ರಾಸಿಂಗ್ ಸಮೀಪ ಬರ್ತಿದ್ದ ಹಾಗೆ ಆ ರೈಲಿಗೆ ಸ್ಫೋಟಕಗಳನ್ನು ತುಂಬಿದ್ದ ವಾಹನವೊಂದು ಢಿಕ್ಕಿ ಹೊಡಿತು. ಫಿದಾಯಿನ್ ಅಟ್ಯಾಕ್ ಅದು ಅಷ್ಟೇ. ಅಲ್ಲಿ ಭಯಾನಕ ಸ್ಫೋಟ, ರೈಲಿನ ಬೋಗಿಗಳು ಚೆಲ್ಲಾಪಿಲ್ಲಿ ಆದವು. ಅದರಲ್ಲಿದ್ದ ಸೈನಿಕರ ದೇಹಗಳು ಛಿದ್ರ ಆದವು. ಇಲ್ಲಿವರೆಗೆ ಸಿಕ್ಕ ಲೆಕ್ಕಾಚಾರದ ಪ್ರಕಾರ ಸುಮಾರು 25 ಮಂದಿ ಪಾಕಿಸ್ತಾನಿ ಸೈನಿಕರು ಸಾವಿಗೀಡಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. 106 ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆ ಕೂಡ ಇದೆ. ಇನ್ನು ಈ ದಾಳಿಯನ್ನು ಮಾಡಿದ್ದು ನಾವೇ ಅಂತ ಬಲೂಚ್ ಲಿಬರೇಷನ್ ಆರ್ಮಿ ಹೇಳ್ಕೊಂಡಿದೆ. ಅದರ ಫಿದಾಯಿನ್ ಪಡೆ ಮಜೀದ್ ಬ್ರಿಗೇಡ್ ಈ ದಾಳಿಯ ಹೊಣೆಯನ್ನು ಹೊತ್ಕೊಂಡಿದೆ. ಗೆಳೆಯರೆ, ಬಲೂಚ್ ಹೋರಾಟದ ಬಗ್ಗೆ ನಿಮಗೆ ಗೊತ್ತಿದೆ. ಬಲೂಚಿಸ್ತಾನ ಅನ್ನೋದು ಪಾಕಿಸ್ತಾನದ ಅತ್ಯಂತ ದೊಡ್ಡ, ಅತ್ಯಂತ ಸಂಪದ್ಭರಿತ, ಅತಿ ಕಡಿಮೆ ಜನಸಂಖ್ಯೆ ಇರುವ ಹಾಗೆ ಅತ್ಯಂತ ಹಿಂದುಳಿದ ರಾಜ್ಯ. ಪಾಕಿಸ್ತಾನಕ್ಕೆ ಸಮುದ್ರದ ಜೊತೆ ಸಂಪರ್ಕ ಕಲ್ಪಿಸೋದಕ್ಕೆ ಇರೋದು 2 ರಾಜ್ಯಗಳು. ಒಂದು ಸಿಂಧ್ ಪ್ರಾವಿನ್ಸ್ ಆದರೆ ಮತ್ತೊಂದು ಬಲೂಚಿಸ್ತಾನ. ಬಲೂಚಿಸ್ತಾನ ಇರಾನ್ ಜೊತೆ ಹಾಗೆ ಆಫ್ಘನಿಸ್ತಾನದ ಜೊತೆ ಕೂಡ ಗಡಿಯನ್ನು ಹಂಚಿಕೊಳ್ಳುತ್ತೆ. ಇಲ್ಲಿರೋದು ಉರ್ದು ಮಾತಾಡೋ ಜನ ಅಲ್ಲ, ಅಲ್ಲಿ ಬಲೂಚ್ ಅನ್ನೋ ಬುಡಕಟ್ಟು ಜನಾಂಗ ಇದೆ. ಹಾಗೆ ಆಫ್ಘನಿಸ್ತಾನಕ್ಕೆ ಅಂಟುಕೊಂಡಿರೋ ಭೂಭಾಗದಲ್ಲಿ ಪಶ್ತೂನಿಗಳಿದ್ದಾರೆ. ಅಲ್ಲಿ 40% ಜನ ಬಲೂಚಿ ಭಾಷೆಯನ್ನು ಮಾತಾಡ್ತಾರೆ. ಹಾಗೆ 34% ಅಂದರೆ ಅಲ್ಲಿನ ಆಫ್ಘನ್ ಗಡಿಗೆ ಅಂಟಿಕೊಂಡಿರೋ ಭೂಭಾಗದ ಜನ ಏನಿದ್ದಾರೆ ಅವರು ಪಶ್ತೂನಿ ಭಾಷೆಯನ್ನು ಮಾತಾಡ್ತಾರೆ. ಇನ್ನು 17% ಜನ ಬ್ರಾಹುಯಿ ಅನ್ನೋ ಭಾಷೆಯನ್ನು ಮಾತಾಡ್ತಾರೆ. ಇದು ದ್ರವಿಡನ್ ಭಾಷಾ ವರ್ಗಕ್ಕೆ ಸೇರಿದ ಭಾಷೆ. ಇನ್ನುಳಿದ 8-9% ಮಾತ್ರ ಅಲ್ಲಿ ಉರ್ದು, ಪಂಜಾಬಿ ಹಾಗೂ ಇನ್ನಿತರ ಭಾಷೆಗಳ ಜನ ಇದ್ದಾರೆ. ಸೊ ಇದು ಜನಾಂಗೀಯವಾಗಲಿ, ಭಾಷೆಯ ದೃಷ್ಟಿಯಿಂದ ಆಗಲಿ, ಸಂಸ್ಕೃತಿ ಆಚರಣೆಗಳ ಹಿನ್ನೆಲೆಯಲ್ಲಾಗಲಿ ಪಾಕಿಸ್ತಾನದ ಪಂಜಾಬ್ ಜೊತೆ ಅಥವಾ ಅಲ್ಲಿನ ಇನ್ಯಾವುದೇ ರಾಜ್ಯದ ಜೊತೆ ಸಂಪರ್ಕವನ್ನು ಹೊಂದಿಲ್ಲ. ಇಸ್ಲಾಂ ಅನ್ನೋದು ಬಿಟ್ಟರೆ ಪಾಕಿಸ್ತಾನದ ಜೊತೆ ಇನ್ಯಾವ ಕಾರಣದಿಂದಲೂ ಇನ್ಯಾವ ಸಂಬಂಧಗಳು ಕೂಡ ಬಲೂಚ್ಗೆ ಹೊಂದಾಣಿಕೆ ಆಗೋದಿಲ್ಲ. ಇನ್ನು ಈ ಭೂಭಾಗವನ್ನು ಬಲವಂತವಾಗಿ ವಂಚನೆಯಿಂದ ಪಾಕಿಸ್ತಾನದಲ್ಲಿ ವಿಲೀನ ಮಾಡಲಾಯಿತು. ಆ ನಂತರವೂ ನಮ್ಮ ಹಕ್ಕುಗಳನ್ನು ನಮಗೆ ಪಂಜಾಬಿಗಳು ಕೊಡಲಿಲ್ಲ. ಹೀಗಾಗಿ ಪಂಜಾಬ್ ಮಾತ್ರ ಪಾಕಿಸ್ತಾನವಾಗಿ ಉಳ್ಕೊಂಡು ಬಿಡಲಿ, ನಾವು ಇದರಿಂದ ಬೇರೆ ಆಗ್ತೀವಿ ಅಂತ ಬಲೂಚರು ಹೊರಟಿದ್ದಾರೆ. ಸಾಕಷ್ಟು ವರ್ಷಗಳಿಂದ ಅವರು ಹೋರಾಟ ನಡೀತಾ ಇದೆ.
ಇತ್ತೀಚೆಗೆ 2015 ನಂತರ ಅದು ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಹೋಗ್ತಾ ಇದೆ. ಪಾಕಿಸ್ತಾನದಲ್ಲಿ ಸಶಸ್ತ್ರ ಹೋರಾಟವನ್ನು ಒಂದು ಕಡೆ ಬಲೂಚಿಗರು ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಮಾನವ ಹಕ್ಕು ಸಂಘಟನೆಗಳು ಬಲೂಚಿಸ್ತಾನದ ಜನರ ಮೇಲೆ ಪಾಕ್ ಸೇನೆ ಮಾಡ್ತಾ ಇರೋ ದೌರ್ಜನ್ಯಗಳ ವಿರುದ್ಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದನಿ ಎತ್ತಾ ಇವೆ. ಮಗದೊಂದು ಕಡೆ ಅಲ್ಲಿನ ಮಹಿಳೆಯರು ಹಾಗೂ ಇನ್ನಿತರ ಸಂಘಟನೆಗಳು ಶಾಂತಿಯುತವಾಗಿ ಪ್ರತಿಭಟನೆಗಳನ್ನು ಮಾಡ್ತಾ ಇವೆ. ಇನ್ನು ಪಾಕಿಸ್ತಾನ ಬಲೂಚ್ ಹೋರಾಟವನ್ನು ಮಟ್ಟ ಹಾಕೋದಕ್ಕೆ ಅಲ್ಲಿ ಡೆತ್ ಸ್ಕ್ವಾಡ್ಗಳನ್ನು ರಚನೆ ಮಾಡಿದೆ. ಅವರು ಹೋರಾಟದ ಬಗ್ಗೆ ಸಿಂಪತಿ ಇರುವವರನ್ನ ಹುಡುಕಿ ಕೊಂದು ಹಾಕೋ ಕೆಲಸವನ್ನು ಮಾಡ್ತಾರೆ. ಹಾಗೆ ಐಸಿಸ್ ಉಗ್ರರನ್ನು ಕೂಡ ತಗೊಂಡು ಹೋಗಿ ಪಾಕಿಸ್ತಾನ ಬಲೂಚ್ ಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದೆ. ಈ ಉಗ್ರರು ಬಲೂಚ್ ಲಿಬರೇಷನ್ ಪಡೆಗಳ ವಿರುದ್ಧ ದಾಳಿ ಮಾಡ್ತಾ ಇರ್ತಾರೆ. ಇದರ ಜೊತೆಗೆ ಅಲ್ಲಿನ ಜನರನ್ನ ಮತದ ಹೆಸರಲ್ಲಿ ಒಂದುಗೂಡಿಸೋದಕ್ಕೆ ಒಂದಷ್ಟು ಮುಲ್ಲಾಗಳು ಮತೀಯವಾದಿಗಳನ್ನು ಅಲ್ಲಿ ಕೂಡಿಸಲಾಗಿದೆ. ಹಾಗೆ ಕಾಶ್ಮೀರದ ಕಣಿವೆಯಲ್ಲಿ ಉಗ್ರವಾದವನ್ನು ಮಾಡ್ತಾ ಇದ್ದ ಲಷ್ಕರ್ ಎ ತೈಬಾ, ಜೈಷ್ ಎ ಮೊಹಮ್ಮದ್, ಹರ್ಕತುಲ್ ಮುಜಾಹಿದೀನ್ ಮುಂತಾದ ISI ಪ್ರಾಯೋಜಿತ ಭಯೋತ್ಪಾದಕ ಸಂಘಟನೆಗಳೇನಿವೆ ಅವು ಕೂಡ ಬಲೂಚ್ ಭಾಗದಲ್ಲಿ ಬೇರು ಬಿಡ್ತಾ ಇವೆ. ಈ ಎಲ್ಲ ಪಡೆಗಳು ಬಲೂಚ್ ಲಿಬರೇಷನ್ ಪಡೆಗಳ ವಿರುದ್ಧ ಕೆಲಸ ಮಾಡ್ತಾ ಹೋಗ್ತಾ ಇವೆ. ಪಾಕಿಸ್ತಾನದಿಂದ ಬೇರೆ ಆಗಬೇಕು ಅಂತ ಬಯಸ್ತಾ ಇರೋ ಬಲೂಚಿಗರನ್ನ ಮತದ ಹೆಸರಲ್ಲಿ ಒಂದುಗೂಡಿಸಿ ಇಸ್ಲಾಂ ಹೆಸರಲ್ಲಿ ಅವರು ಪಾಕಿಸ್ತಾನದ ಜೊತೆ ಉಳಿಯೋ ಹಾಗೆ ಮಾಡೋ ಪ್ರಯತ್ನ ಕೂಡ ಅಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಆದರೆ ಬಲೂಚಿಗರು ಕಟ್ಟರ್ ಇಸ್ಲಾಮಿಗಳಲ್ಲ, ಅದು ಬುಡಕಟ್ಟು ಜನಾಂಗ ಮತ್ತು ಪಾಕಿಸ್ತಾನಿ ಪಂಜಾಬಿಗಳಿಂದ ಅಂತರವನ್ನು ಕಾಪಾಡಿಕೊಳ್ಳೋ ಕೆಲಸವನ್ನು ಅವರು ಮಾಡ್ತಾ ಬರ್ತಾ ಇದ್ದಾರೆ. ಅಲ್ಲಿ ಪಾಕಿ ಸೇನೆ, ಪೊಲೀಸರು, ಸರ್ಕಾರಿ ವ್ಯವಸ್ಥೆಯ ಜೊತೆಗೆ ಚೈನಾದ ಆಸ್ತಿಪಾಸ್ತಿಗಳನ್ನು ಕೂಡ ಗುರಿಯಾಗಿಸ್ಕೊಂಡು ಬಲೂಚ್ ಲಿಬರೇಷನ್ ಪಡೆಗಳು ದಾಳಿ ಮಾಡ್ತಾ ಇರುತ್ತವೆ. ಇದರ ಭಾಗವಾಗಿಯೇ ಪಾಕಿಸ್ತಾನದ ಸೇನೆ ಪ್ರಯಾಣ ಮಾಡ್ತಾ ಇದ್ದ ರೈಲಿನ ಮೇಲೆ ದಾಳಿ ನಡೆದಿದೆ. ಇನ್ನು ಈ ಸ್ಫೋಟ ಸಂಭವಿಸಿದಾಗ ದೊಡ್ಡ ಸದ್ದು ಕೇಳಿ ಬಂತು. ರೈಲ್ವೆ ಹಳಿಗಳ ಮೇಲೆ ಹಾಗೂ ರೈಲು ಬೋಗಿಗಳಲ್ಲಿ ಬೆಂಕಿ ಕಾಣಿಸ್ಕೊಳ್ತು. ಅಕ್ಕಪಕ್ಕದ ಮನೆಗಳು ಮತ್ತು ಅಲ್ಲಿ ನಿಲ್ಲಿಸಲಾದ ವಾಹನಗಳು ಕೂಡ ಜಖಂಗೊಂಡವು. ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸೋದಕ್ಕೆ ಕೂಡ ಆ ತಕ್ಷಣಕ್ಕಲ್ಲಿಗೆ ಯಾರೂ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಆ ನಂತರ ಪೊಲೀಸ್ ಪಡೆಗಳು, ಅಗ್ನಿಶಾಮಕ ಪಡೆಗಳು ಹಾಗೂ ಸೇನೆಯ ಬ್ಯಾಕಪ್ ಪಡೆಗಳು ಕೂಡ ಅಲ್ಲಿಗೆ ಬಂದವು. ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಇದು ಸೇನೆಯನ್ನು ಗುರಿಯಾಗಿಸಿಕೊಂಡು ಮಾಡಿದ ನಿರ್ದಿಷ್ಟ ದಾಳಿ ಅಂತ ಅಲ್ಲಿನ ಸ್ಥಳೀಯ ಪೊಲೀಸರು ಹೇಳ್ತಾ ಇದ್ದಾರೆ. ಇದನ್ನು ಅವರು ಹೇಳೋ ಮೊದಲೇ ಈ ದಾಳಿಯನ್ನು ಮಾಡಿದ್ದು ನಾವೇ, ಪಾಕಿಸ್ತಾನದ ಸೈನಿಕರನ್ನ ಗುರಿಯಾಗಿಸ್ಕೊಂಡೇ ಫಿದಾಯಿನ್ ದಾಳಿಯನ್ನು ಮಾಡಿದ್ವಿ ಅಂತ ಬಲೂಚ್ ಲಿಬರೇಷನ್ ಆರ್ಮಿ ಕ್ಲೈಮ್ ಮಾಡಿಕೊಂಡಿದೆ. ಗೆಳೆಯರೆ, ಈ ಬಲೂಚ್ ಆರ್ಮಿ ಕಳೆದ ಕೆಲ ವರ್ಷಗಳಿಂದ ತನ್ನ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇದೆ. ಅದರಲ್ಲಿ ಈಗ ಮಹಿಳಾ ಫಿದಾಯಿನ್ಗಳು ಕೂಡ ಸೇರಿಕೊಂಡಿದ್ದಾರೆ. ಅವರಿಗೆ ತರಬೇತಿ ಕೊಡ್ತಾ ಇದ್ದ ವಿಡಿಯೋನ ಕೂಡ ಇತ್ತೀಚೆಗೆ ಬಲೂಚ್ ಲಿಬರೇಷನ್ ಪಡೆಗಳು ಬಿಡುಗಡೆ ಮಾಡಿದ್ವು. ಬಲೂಚಿಸ್ತಾನದ ಗ್ರಾಮೀಣ ಭಾಗದ ಸಾಕಷ್ಟು ಪ್ರದೇಶ ಈಗಾಗಲೇ ಲಿಬರೇಷನ್ ಆರ್ಮಿಯ ಕೈ ಸೇರಿದೆ. ಪಟ್ಟಣ ಮತ್ತು ನಗರ ಪ್ರದೇಶಗಳಲ್ಲಿ ಮಾತ್ರ ಪಾಕಿಸ್ತಾನದ ಆಡಳಿತ ನಡೀತಾ ಇದೆ. ಇನ್ನು ಕಳೆದ ವರ್ಷ ಇದೇ ಜಾಫರ್ ಎಕ್ಸ್ಪ್ರೆಸ್ ಮೇಲೆ ಲಿಬರೇಷನ್ ಆರ್ಮಿ ದಾಳಿ ಮಾಡಿ ನೂರಾರು ಪಾಕಿಸ್ತಾನಿ ಸೈನಿಕರನ್ನು ಕೊಂದು ಹಾಕ್ತು. ಅವತ್ತು ಕೂಡ ಟ್ರೈನ್ನಲ್ಲಿದ್ದ ಜನಸಾಮಾನ್ಯರನ್ನು ಬಿಡುಗಡೆ ಮಾಡಿದ್ದ ಬಲೂಚ್ ಯೋಧರು ಪಾಕಿಸ್ತಾನಿ ಸೈನಿಕರನ್ನು ಮಾತ್ರ ಹುಡುಕಿ ಕೊಂದು ಹಾಕಿದ್ರು. ಈಗ ಮತ್ತೆ ಪಾಕಿಸ್ತಾನದ ಸೈನಿಕರು ಪ್ರಯಾಣ ಮಾಡ್ತಾ ಇದ್ದ ಅದೇ ಜಾಫರ್ ಎಕ್ಸ್ಪ್ರೆಸ್ ಮೇಲೆ ದಾಳಿ ನಡೆದಿದೆ. ಗೆಳೆಯರೆ, ಕಳೆದ ವರ್ಷ ಅಂದರೆ 2025ರಲ್ಲಿ BLA ಒಟ್ಟು 521 ದಾಳಿಗಳ ಜವಾಬ್ದಾರಿಯನ್ನು ಹೊತ್ತಿತ್ತು. ಹಾಗೆ 1060ಕ್ಕೂ ಹೆಚ್ಚು ಭದ್ರತಾ ಪಡೆಗಳ ಸದಸ್ಯರನ್ನು ಕೊಂದು ಹಾಕಿರುವುದಾಗಿ BLA ಹೇಳಿಕೊಳ್ತು. ಈ ವರ್ಷ ಈಗಾಗಲೇ 30ಕ್ಕೂ ಹೆಚ್ಚು ದಾಳಿಗಳಾಗಿವೆ. ಇನ್ನು ಈ ರೈಲು ಸ್ಫೋಟದಲ್ಲೇ 25 ಮಂದಿ ಸಾವಿಗೀಡಾಗಿದ್ದಾರೆ. ಹಾಗೆ ತೀವ್ರವಾಗಿ ಗಾಯಗೊಂಡವರ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಸಾವುಗಳ ಸಂಖ್ಯೆ ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆ ಕೂಡ ಕಾಣ್ತಾ ಇದೆ. ಬಕ್ರೀದ್ ಸಂಭ್ರಮದ ನಡುವೆ ಇದು ಆಗಬಾರ್ದಾಗಿತ್ತು. ಏನೇ ಬಲಿದಾನ ಅಂದರೂ ತೀರಾ ಸೈನಿಕರನ್ನು ಬಲಿ ಕೊಡೋದು ಸರಿಯಲ್ಲ. ಆದರೆ ಪಾಕಿಸ್ತಾನದಲ್ಲಿ ಸೈನಿಕರ ಪ್ರಾಣಕ್ಕೆ ಬೆಲೆ ಎಲ್ಲಿದೆ? ಭಾರತದ ಗಡಿಯಲ್ಲಿ ಸತ್ತ ಸೈನಿಕರ ಹೆಣಗಳನ್ನು ತಗೊಂಡು ಹೋಗಿ ಅವರಿಗೊಂದು ಸರಿಯಾದ ಗೌರವಯುತ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಕೂಡ ಹೋಗದ ದೇಶ ಅದು. ಅಲ್ಲಿ ಸೈನಿಕರು ಪ್ರಾಣಿಗಳಿಗಿಂತ ಕಡೆ. ಹೀಗಾಗಿನೇ ಬಲೂಚಿಗರು ಅವರನ್ನು ಬಲಿ ಕೊಡ್ತಾ ಇರಬೇಕು. ಇದು ಗೆಳೆಯರೆ ಪಾಕಿಸ್ತಾನದಲ್ಲಿ ನಡೆದ ರೈಲ್ವೆ ದಾಳಿ ಮತ್ತು ಸೈನಿಕರ ಬಲಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.